ನೀವು ಹಂಗೇರಿ ರೆಡಿ ರೆಡಿ ಸರ್ ಹೇಳಿ. ನಮಸ್ಕಾರ, ನಾನು ಶರತ್ ಖಾದ್ರಿ, ಕನ್ನಡಿಗರ ವ್ಯಾಪಾರ ವೇದಿಕೆಯ ಸಂಸ್ಥಾಪಕ. ಕನ್ನಡಿಗರ ವ್ಯಾಪಾರ ವೇದಿಕೆ ಅನ್ನೋದು ಒಂದು ನಮ್ಮ ಪ್ರಯತ್ನ. ಕನ್ನಡಿಗರಲ್ಲಿ ಯಾರು ವ್ಯಾಪಾರದಲ್ಲಿದ್ದಾರೋ ಅವರೆಲ್ಲರೂ ಒಂದು ಒಗ್ಗಟ್ಟಾಗಿ ಬಂದು ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಬೆಳಿಬೇಕು ಅನ್ನೋದ್ರಲ್ಲಿ ಒಂದು ಉದ್ದೇಶ ಇಟ್ಕೊಂಡು ಈ ಪ್ರಯತ್ನ ನಾವು ಮುಂದಕ್ಕೆ ತಗೊಂಡೋಗ್ತಾ ಇದ್ವಿ. ಈಗ ಕರ್ನಾಟಕದಲ್ಲಿ ನಾವು ನೋಡ್ತು ಅಂತ ಹೇಳಿದ್ರೆ 34 ನಮ್ಮ ತಂಡಗಳಿದೆ, 500ಕ್ಕಿಂತ ಹೆಚ್ಚು ಸದಸ್ಯರಿದ್ದಾರೆ. 15 ತಿಂಗಳಲ್ಲಿ ಕನ್ನಡಿಗರ ವ್ಯಾಪಾರ ವೇದಿಕೆ ಶುರುವಾಗಿ 15 ತಿಂಗಳಲ್ಲಿ ನಾವು 44 ಕೋಟಿಯಷ್ಟು ವ್ಯವಹಾರನ ನಮ್ಮಲ್ಲಿ ನಾವು ಮಾಡಿದೀವಿ ಅಂತ ಹೇಳಕ್ಕೆ ನಂಗೆ ಬಹಳ ಸಂತೋಷ ಆಗುತ್ತೆ. ಬೆಂಗಳೂರಲ್ಲಿ ನಾವು ಶುರು ಮಾಡಿದ್ದು ಮೊದಲು ನವೆಂಬರ್ 1ನೇ ತಾರೀಕು 2024ಕ್ಕೆ. ಈಗ ಇವತ್ತಿನ ದಿನ ಮಾರ್ಚ್ 5 2026ಕ್ಕೆ ನಾವು ಮೈಸೂರಲ್ಲಿ ಕಾಲಿಡ್ತಾ ಇದ್ದೀವಿ. ಇಲ್ಲೂ ಕೂಡ ಒಂದು 70ಕ್ಕಿಂತ ಹೆಚ್ಚು ವ್ಯಾಪಾರಿಗಳು ನಮ್ಮ ಜೊತೆ ಸೇರಿದ್ದಾರೆ. ಕನ್ನಡಿಗರ ವ್ಯಾಪಾರ ವೇದಿಕೆ ಅಂತ ನಾವು ಮಾಡ್ತಾ ಇರೋದು ಉದ್ದೇಶ ಒಂದೇ, ಕನ್ನಡಿಗರೆಲ್ಲ ಒಗ್ಗಟ್ಟಾಗಬೇಕು, ನಮ್ಮ ವ್ಯಾಪಾರದಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ನಾವು ಬೆಳಿಬೇಕು ಅನ್ನೋ ಉದ್ದೇಶ ನಮ್ಮದು. ಧನ್ಯವಾದಗಳು. ಮೈಸೂರಿನಲ್ಲಿ ಇರತಕ್ಕಂಥ ಎಲ್ಲ ಕನ್ನಡಿಗರನ್ನು ಕ್ರೋಢೀಕರಣ ಮಾಡಿದ್ದೀರಾ ಹೇಗೆ? ಸುಮಾರು ಜನ ಇವತ್ತಿನ ದಿನ ಕೈ ಜೋಡಿಸಿದ್ದಾರೆ. ಮೈಸೂರಲ್ಲೇ ಒಂದು 75ಕ್ಕಿಂತ ಜಾಸ್ತಿ ಜನ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು 1000ಕ್ಕಿಂತ ಹೆಚ್ಚು ಜನ ಮೈಸೂರಲ್ಲೇನೆ ವ್ಯಾಪಾರಿಗಳನ್ನ ಸೇರಿಸಬೇಕು ಅಂತ ನಮ್ಮ ಒಂದು ಉದ್ದೇಶ ಇದೆ. ನಾವೆಲ್ಲ ವಾರ ಸಿಗ್ತೀವಿ, ಎಲ್ಲ ವ್ಯಾಪಾರದವರು ವಾರಕ್ಕೆ ಒಂದ್ಸಲಿ ಸಿಗ್ತೀವಿ. ನಮ್ಮ ಬಿಸ್ನೆಸ್ ಬಗ್ಗೆ ನಾವು ಇನ್ನೊಬ್ಬರಿಗೆ ತಿಳಿಸ್ಕೊಡ್ತೀವಿ, ಮತ್ತೆ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಅಂದ್ರೆ ರೆಫರೆನ್ಸ್ ಮೂಲಕ ಸಹಾಯ ಮಾಡ್ತೀವಿ. ಅಂದ್ರೆ ಉಲ್ಲೇಖಗಳು, ಈಗ ನನಗೆ ಯಾರೋ ಒಂದು ಕ್ಲೈಂಟ್ ಪರಿಚಯ ಇರ್ತಾರೆ, ನಾನು ಆ ಕ್ಲೈಂಟ್ನ ಇನ್ನೊಬ್ಬರಿಗೆ ಪರಿಚಯ ಮಾಡಿಸ್ಕೊಡ್ತೀನಿ, ಅವರು ಬೆಳೀತಾರೆ, ನಾವು ಬೆಳಿತೀವಿ. ಈ ತರದ ರೀತಿಯಲ್ಲಿ ನಾವು ಬೆಳೀತಾ ಇದೀವಿ. ಇವತ್ತಿನ ದಿನ ಒಗ್ಗಟ್ಟಲ್ಲಿ ಶಕ್ತಿ ಇದೆ, ಕನ್ನಡಿಗರೆಲ್ಲ ಒಗ್ಗಟ್ಟಾಗಬೇಕು. ಪ್ರತಿಯೊಂದು ಮೀಟಿಂಗ್ಗಳು ಕನ್ನಡದಲ್ಲಿ ನಡೆಯುತ್ತೆ. ಹಾಗಾಗಿ ಒಂದ್ ಕಡೆ ಕನ್ನಡನೂ ಉಳಿಸ್ತಾ ಇದೀವಿ, ಒಂದ್ ಕಡೆ ಕನ್ನಡಿಗರ ವ್ಯಾಪಾರದಲ್ಲಿರೋರು ಕನ್ನಡಿಗರು ಯಾರಿದ್ದಾರೆ ಅವ್ರನ್ನೂ ಕೂಡ ಬೆಳೆಸೋ ಪ್ರಯತ್ನ ಮಾಡ್ತಾ ಇದೆ ಕನ್ನಡಿಗರ ವ್ಯಾಪಾರ ವೇದಿಕೆ. ಈ ತರದ ಒಂದು ಪ್ರಯತ್ನ ಮೊದಲನೇ ಬಾರಿಗೆ ನಾವು ಮಾಡ್ತಾ ಇರೋದು ಇಲ್ಲಿ ಯಾರೇ ಒಬ್ರು ಇವತ್ತಿನ ದಿನ ಕನ್ನಡ ಯಾರು ಮಾತಾಡ್ತಾರೋ ಮತ್ತೆ ಯಾರು ಕನ್ನಡಕ್ಕೆ ಮರ್ಯಾದೆ ಕೊಡ್ತಾರೋ ಅವರೆಲ್ಲರನ್ನೂ ನಾವು ಕನ್ನಡಿಗರು ಅಂತ ಭಾವಿಸ್ತೀವಿ. ಮತ್ತೆ ಅವ್ರನ್ನೆಲ್ಲರೂ ನಾವು ಕನ್ನಡಿಗರ ವ್ಯಾಪಾರ ವೇದಿಕೆಯಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಆಹ್ವಾನ ಮಾಡ್ತಾ ಇದೀವಿ. ಸರ್, ಈಗ ಮೆಂಬರ್ಶಿಪ್ ನೀವು ತುಂಬಾ ಈಗ ಸಾವಿರಾರು ಗಟ್ಟಲೆ ಮಾಡಿದ್ರೆ ಇಲ್ಲ ಲಕ್ಷಾಂತರ ಗಟ್ಟಲೆ ಮಾಡಿದ್ರೆ ಅವ್ರಿಗೆಲ್ಲರಿಗೂ ನೀವು ಡಿಸ್ಕೌಂಟ್ ಇಲ್ಲ ಏನಾದ್ರು ಈ ತೊಂದರೆಗಳಾಗಬಾರ್ದು ಅಂತ ಹೇಳಿ ಈ ತರ ಹಲವಾರು ನೆಟ್ವರ್ಕಿಂಗ್ ಫೋರಂ ಇದ್ರೂ ಕೂಡ ಯಾವುದೇ ಒಂದು ನೆಟ್ವರ್ಕಿಂಗ್ ಫೋರಂ ಅಲ್ಲಿ ಇಷ್ಟು ಕಡಿಮೆ ದರದಲ್ಲಿ ಯಾರು ಮಾಡೋಕ್ಕಾಗಿಲ್ಲ. ಕನ್ನಡಿಗರ ವ್ಯಾಪಾರ ವೇದಿಕೆಯ ಒಂದು ವಾರ್ಷಿಕ ಶುಲ್ಕ ಅಂತ ಹೇಳ್ತೀವಿ, ಅದು ಬರೀ 5,000 ರೂಪಾಯಿ ಆಗಿದೆ. 5,000 ರೂಪಾಯಲ್ಲಿ ಅವರಿಗೆ ಸಾವಿರಾರು ಜನರ ಸಂಪರ್ಕ ಸಿಗುತ್ತೆ. ನಾನು ಆಗ್ಲೇ ಹೇಳ್ದಂಗೆ ನಾವು ಒಂದು 500 ಜನ 15 ತಿಂಗಳಲ್ಲಿ 44 ಕೋಟಿಯಷ್ಟು ಬಿಸ್ನೆಸ್ ಮಾಡಿದೀವಿ. ಅವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು, ಯಾರಿಗೆ ಒಬ್ಬರಿಗೆ ಜಾಸ್ತಿ ಫೀಸ್ ಅಂತ ಅನ್ನಿಸ್ಬಾರ್ದು ಅಂತ ಹೇಳಿ ಮಿನಿಮಮ್ ಫೀಸ್ ಅಲ್ಲಿ 5,000 ರೂಪಾಯಿನಲ್ಲಿ ನಾವು ಒಂದು ಆಪ್ ಅನ್ನ ಕೂಡ ಲಾಂಚ್ ಮಾಡಿ, ಕವ್ಯವೇ ಅಂತ ಒಂದು ಆಪ್ ಅನ್ನ ಕೂಡ ಲಾಂಚ್ ಮಾಡಿ ಅವರಿಗೆ ಅವ್ರ ವ್ಯವಹಾರನ ಮಾಡೋದಕ್ಕೆ ಸಹಾಯ ಮಾಡ್ತಾ ಇದೀವಿ. ಸರ್, ಇವತ್ತು 15 ತಿಂಗಳಲ್ಲಿ ನಾವು 500ಕ್ಕಿಂತ ಹೆಚ್ಚು ಜನ ಮತ್ತೆ ಬೆಂಗಳೂರು, ಮೈಸೂರು, ಈಗ ಶಿವಮೊಗ್ಗದಲ್ಲಿ ಶುರು ಆಗ್ತಾ ಇದೆ, ಧಾರವಾಡದಲ್ಲಿ ಶುರು ಆಗ್ತಾ ಇದೆ, ಮಂಡ್ಯ, ಕುಶಾಲನಗರ ಇಷ್ಟು ಕಡೆ ಶುರು ಆಗ್ತಾ ಇದೆ. 44 ಕೋಟಿ ಎಷ್ಟು ಬಿಸ್ನೆಸ್ ಮಾಡಿದೀವಿ ಅಂತ ಹೇಳಿದೆ. ಇಷ್ಟೆಲ್ಲ ಆಗ್ತಿದೆ ಅಂತ ಇದ್ರೆ ಅಂದ್ರೆ ಇದು ಇನ್ನೂ ಬೆಳೆಯುತ್ತೆ ಅಷ್ಟೇ, ಮುಚ್ಚಲ್ಲ. ಕನ್ನಡಿಗರು ಒಗ್ಗಟ್ಟಾಗಿ ಸೇರಿದಾಗ ಬಹಳ ಒಳ್ಳೆ ಶಕ್ತಿ ಆಗುತ್ತೆ. ಆ ಶಕ್ತಿನ ನಾನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು, ನಾವು ಬೆಳವಣಿಗೆಗೆ ಉಪಯೋಗಿಸ್ಕೋಬೇಕು. ಇದರಿಂದ ನಾವು ಹಲವಾರು ಜನಕ್ಕೆ ಕೆಲಸ ಕೂಡ ಕೊಡೋಕ್ಕಾಗತ್ತೆ. ನಾವು ಬೆಳೆದಾಗ ನಾವು 100 ಜನರಿಗೆ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ತೀವಿ, ಎಕಾನಮಿನ ಬಿಲ್ಡ್ ಮಾಡ್ತೀವಿ. ಇವತ್ತು ಬಿಸ್ನೆಸ್ ಅಂತ ಹೇಳಿದಾಗ ಯಾವುದು ರಾಜ್ಯಗಳು ಮುಂದೆ ಇದೆ ಅಂದಾಗ ಗುಜರಾತ್ ಮತ್ತೆ ಮಹಾರಾಷ್ಟ್ರ ಅಂತ ಹೇಳ್ತಾರೆ, ಕರ್ನಾಟಕ ಅಂತ ಹೇಳೋದಿಲ್ಲ. ಕರ್ನಾಟಕ ಕೂಡ ಈ ಒಂದು ಬಿಸ್ನೆಸ್ ಮತ್ತು ಸ್ಮಾಲ್ ಇಂಡಸ್ಟ್ರೀಸ್ ಅನ್ನ ಒಂದು ಜ್ಞಾಪಿಸ್ಕೊಂಡಾಗ ಕರ್ನಾಟಕನ ನಾವು ಎಲ್ಲರೂ ಜ್ಞಾಪಿಸ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲರೂ ಕೂಡ ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸರ್, ನಾನು ಕರೆ ಕೊಡ್ತಾ ಇರೋದು ಕನ್ನಡಿಗರಲ್ಲಿ ಯಾರೇ ವ್ಯಾಪಾರದವ್ರು ಇರಲಿ, ಯಾವುದೇ ಭಾಗದಲ್ಲಿ ಇರಲಿ, ಅವರೆಲ್ಲರೂ ಕೂಡ ನಮ್ಮನ್ನ ಸಂಪರ್ಕಿಸಬಹುದು. ನಮ್ಮ ಫೇಸ್ಬುಕ್ ಪೇಜ್ ಇದೆ, ನಮ್ಮ ವೆಬ್ಸೈಟ್ ಕೂಡ ಇದೆ, ಕನ್ನಡಿಗರ ವ್ಯಾಪಾರ ವೇದಿಕೆ .com ಅಂತ. ನೀವೆಲ್ಲ ಬಂದಾಗ ನಾವೆಲ್ಲ ಕೈ ಜೋಡಿಸಿ ಒಂದು ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್ ಅಲ್ಲಿ ಬೆಳೆಯೋಣ. ಇದೊಂದು ಸಂಘಟನೆ ಅಷ್ಟೇ, ಒಂದು ಹೋರಾಟ ಮಾಡೋ ಸಂಘಟನೆ ಅಲ್ವೇ ಅಲ್ಲ. ನಾವು ಮಾಡ್ತಾ ಇರೋದು ಏನಂದ್ರೆ ಒಂದು ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್. ಪ್ರತಿ ವಾರ ಸಿಗ್ತೀವಿ, ನಾವು ಬಿಸ್ನೆಸ್ ರೆಫರಲ್ ಕೊಡೋದಲ್ದೇನೆ ಬಿಸ್ನೆಸ್ನ ಕೆಲವು ವಿಷಯಗಳನ್ನ ಅವ್ರ ಜೊತೆ ಹಂಚ್ಕೋತೀವಿ. ಹೇಗೆ ಬೆಳಿಬಹುದು, ಏನ್ ನಾವು ಮಾಡಿದ್ರೆ ನಮ್ಮ ಪ್ರೋಸೆಸ್ಗಳನ್ನ ಡೆವಲಪ್ ಮಾಡಬಹುದು ನಮ್ಮ ಸಂಸ್ಥೆಗಳಲ್ಲಿ ಅಂತ. ಸೊ ಒಬ್ರಿಂದ ಒಬ್ರು ಕಲಿಯೋ ತರದ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಹಾಗಾಗಿ ನೀವೆಲ್ಲ ಕೈ ಜೋಡಿಸಿದಾಗ ನಿಮ್ಮಿಂದ ಇನ್ನೊಬ್ರು ಯಾರೋ ಕಲಿತಾರೆ, ನಾವು ನಿಮ್ಗೇನೋ ಒಂದು ಹೇಳ್ಕೊಡ್ಬೋದು. ಎಲ್ಲರೂ ಕೈ ಜೋಡಿಸಿ ಬೆಳೆಯೋಣ ಅಂತ ಕೇಳ್ಕೊತಾ ಇದೀವಿ. ಸರ್, ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಗಳಲ್ಲಿ ಮಾಡೋ ಹೌದು ಸರ್, ಮುಂದಿನ ದಿನಗಳಲ್ಲಿ ಈ ಒಂದು ವರ್ಷದಲ್ಲೇ ಕೂಡ ನಾವು ದುಬೈಯಲ್ಲೂ ಕೂಡ ಮಾಡಬೇಕು ಅಂತ ಇದೀವಿ ಒಂದು ತಂಡ. ಅದಕ್ಕಾಗಲೇ ಕೆಲಸ ಶುರು ಆಗಿದೆ. ಕನ್ನಡಿಗರು ಆ ದುಬೈಯಲ್ಲಿ ಆಗ್ಲೇ ಮುಂದೆ ಬಂದಿದ್ದಾರೆ. ನಾವೆಲ್ಲ ಸೇರೋಣ, ಒಬ್ರಿಗೊಬ್ರು ಸಹಾಯ ಮಾಡೋಣ ಅಂತ. ಕೊಲಾಬ್ರೇಷನ್ಸ್ ಆಗುತ್ತೆ. ಇಲ್ಲಿರೋರು ಎಷ್ಟೋ ಜನಕ್ಕೆ ಬೇರೆ ದೇಶಕ್ಕೆ ಒಂದು ವ್ಯಾಪಾರನ ತಗೊಂಡು ಹೋಗೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಅಲ್ಲಿನವರೆಗೂ ಕೂಡ ನಾವು ಬೇಕಾಗ್ತೀವಿ. ಹಾಗಾಗಿ ಈ ತರದೊಂದು ಕೊಲಾಬ್ರೇಷನ್ಸ್ಗೆ ಒಂದು ನೆಟ್ವರ್ಕ್ ಪ್ಲಾಟ್ಫಾರ್ಮ್, ಒಂದು ವೇದಿಕೆ ಮಾಡೋಣ ಅಂತ ಹೇಳಿ ಈ ಕನ್ನಡಿಗರ ವ್ಯಾಪಾರ ವೇದಿಕೆ ಮಾಡಿರೋದು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್.